ಕರ್ನಾಟಕದಲ್ಲೂ ಎಲ್ಲಿ ನೋಡಿದ್ರು ಒಂದೇ ಸೌಂಡ್, ಗಿಲ್ಲಿ ಗಿಲ್ಲಿ ಗಿಲ್ಲಿ. ಎಲ್ರಿಗೂ ನಮಸ್ಕಾರ, ನಾನು ಹೇಮಂತ್. ಈ ವರ್ಷ ಬಿಗ್ ಬಾಸ್ ಕ್ರೇಜ್ ಯಾವ ತರ ಇತ್ತು ಅಂತ ಹೇಳಿದ್ರೆ, ಬಿಗ್ ಬಾಸ್ ಕರ್ನಾಟಕದ ನಂಬರ್ 1 TRP ಶೋ ಆಗುತ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ವಿನ್ನರ್ ಆದಂತಹ ಗಿಲ್ಲಿ ಅವರಿಗೆ 50 lakhs ವಿನ್ನಿಂಗ್ ಅಮೌಂಟ್ ಪ್ಲಸ್ ಮಾರುತಿ ಸುಜುಕಿ ವಿಕ್ಟೋರಿಯಸ್ ಕಾರ್ ಒಂದು ಸಿಕ್ಕಿದೆ. ಈ 50 lakh ಅಮೌಂಟ್ಗೆ ಟ್ಯಾಕ್ಸ್ ಎಷ್ಟು ಬೀಳುತ್ತೆ ಅಂತ ಗೊತ್ತಾ? ಬಿಗ್ ಬಾಸ್ ಹಿಸ್ಟರಿನಲ್ಲೇ ಹೈಯೆಸ್ಟ್ TRP ಸಿಕ್ಕಿರೋದು ಈ ಸೀಸನ್ಗೆ. ಸುದೀಪ್ ಅವರು ಹೇಳ್ತಾರೆ, 30-40 ಸೈಟ್ ನಲ್ಲಿ ಶುರುವಾದಂತಹ ಶೋ ಇವತ್ತು ಸಿಟಿ ಆಗಿ ಬೆಳೆದಿದೆ ಅಂತ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಈ ಶೋಗೆ ಈ ವರ್ಷ ಯಾವ ತರ ಕ್ರೇಜ್ ಇತ್ತು ಅಂತ. ಒಬ್ಬ ಸೆಲೆಬ್ರಿಟಿನ ಯಾವ ತರ ಟ್ರೀಟ್ ಮಾಡ್ತಾರೋ ಅದೇ ತರ ಇವತ್ತು ಗಿಲ್ಲಿ ಅವರನ್ನ ಟ್ರೀಟ್ ಮಾಡ್ತಿದ್ದಾರೆ. ತುಂಬಾ ಜನ ಗಿಲ್ಲಿ ಅವರ ಫೋಟೋನ ಟ್ಯಾಟೋ ಮಾಡಿಸಿ ಅವರ ಕೈ ಮೇಲೆ ಹಾಕಿಸ್ಕೊಂಡಿದ್ದಾರೆ. ಬಿಗ್ ಬಾಸ್ ಸೀಸನ್ 11 ಅಲ್ಲಿ ವಿನ್ನರ್ಗೆ ಬಂದಿದ್ದು 5 crore ಪ್ಲಸ್ ವೋಟ್ಸ್. ಆದ್ರೆ ಈ ಸೀಸನ್ ನಲ್ಲಿ ಗಿಲ್ಲಿ ಅವರಿಗೆ ಬಂದಿದ್ದು 46 crores ವೋಟ್. ತುಂಬಾ ಡಿಫ್ರೆನ್ಸ್. ಇನ್ನ ಸುದೀಪ್ ಅವರು ಗಿಲ್ಲಿ ಅವರಿಗೆ 10 lakh rupees ಅಮೌಂಟ್ ಅನ್ನ ಕೊಡ್ತಾರೆ. ಇದಕ್ಕೆ ಯಾವುದೇ ರೀತಿ ಟ್ಯಾಕ್ಸ್ ಬೀಳೋದಿಲ್ಲ. ಫೈನಲಿ 50 lakh ವಿನ್ನಿಂಗ್ ಪ್ರೈಸ್ ನಲ್ಲಿ 30% ಟ್ಯಾಕ್ಸ್ ಕಟ್ ಆಗುತ್ತೆ. ಆ 30% ಮೇಲೂ 4% ಟ್ಯಾಕ್ಸ್ ಕಟ್ ಆಗುತ್ತೆ. ಸೊ ಟೋಟಲಿ 34,40,000 rupees ಗಿಲ್ಲಿ ಅವ್ರಿಗೆ ಸಿಗುತ್ತೆ. ಇನ್ನ 14,60,000 rupees ಟ್ಯಾಕ್ಸ್ ಕಟ್ ಆಗುತ್ತೆ. ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ ಕ್ರೇಜ್ ಹೀಗೆ ಇರುತ್ತಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.